ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಸಹಿಸಬೇಡಿ. ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಮಾತನಾಡೋದು, ಹೆಣ್ಣು ಮಕ್ಕಳ ಪಾರ್ಟಿ ಮಾಡಿದರೆ ಅವರ ಮೇಲೆ ದಾಳಿ ಮಾಡೋದು, ಇದನ್ನು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಸಂಘಟನೆ ಹೆಸರು ಹೇಳಿಕೊಂಡು ರೇಡ್ ಮಾಡಿದರೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿಂದೂ ಹೋರಾಟಗಾರ ಭರತ್ ಶೆಟ್ಟಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ಗೃಹ ಸಚಿವರು ಹೇಳಿರುವ ಮಾತು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ, ಇದು ಹಿಂದೂ ಕಾರ್ಯಕರ್ತರಿಗಾಗ್ಲಿ ಹಿಂದೂ ಹೋರಾಟಗಾರರಿಗಾಗಿ ಯಾವುದೇ ರೀತಿಯ ಒಂದು ಒತ್ತಡ ಹೇರಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮನಸ್ಥಿತಿಗಳು ಹಿಂದೂ ವಿರೋಧಿಗಳ ಒಂದು ಚಟುವಟಿಕೆಯಲ್ಲೇ ಮಾಡ್ಕೊ ಬಂದಿರುವಂತದ್ದು. ಭಾರತ್ ಮಾತಕ್ಕೆ ಜೈ ಅಂದ್ರೆ ನೀವು ರೌಡಿ ಶೀಟರ್ಗಳು ಹಾಕೋದು, ಅದೇ ಒಂದು ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಸ್ಟೇಷನ್ಗೆ ಬೆಂಕಿ ಹಾಕಿದವರು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರನ್ನ ರಾಜಾರೋಷವಾಗಿ ಕೇಸನ್ನ ವಜಾ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ, ಇನ್ನು ನಾವು ಇಂತಹ ಒಂದು ಕಾಂಗ್ರೆಸ್ ಸರ್ಕಾರದಿಂದ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಕೂಡಿರುವಂತ ಸರ್ಕಾರ ರಚನೆ ಮಾಡಿರುವ ಇಂಥ ಒಂದು ಸರ್ಕಾರದತ್ತ ನಾವು ಏನ್ ನಿರೀಕ್ಷೆ ಮಾಡ್ಬೋದು? ಇದೆಲ್ಲವೂ ನಮಗೆ ಮೊದಲೇ ಗೊತ್ತಿರುವಂತದ್ದು. ಒಬ್ಬ ಹಿಂದೂ ಹೋರಾಟಗಾರನಾಗ್ಬೇಕಂದಾಗ ಇವೆಲ್ಲವೂ ಸಹಿಸ್ಕೊಂಡೇ ಬಂದಿರೋಂಥದ್ದು. ಸುಳ್ಳು ಕೇಸುಗಳು, ರೌಡಿ ಶೀಟರ್ಗಳು, ಗಡೀಪಾರ್ಗಳು, ದೇಶ ಧರ್ಮಕ್ಕೋಸ್ಕರ ಎಲ್ಲಾ ತರ ಸಜ್ಜಾಗಿ ನಿಂತಿರುವಂತಹ ಹಿಂದೂ ಕಾರ್ಯಕರ್ತರು ಇಂಥ ಒಂದು ಹೇಳಿಕೆಗಳಿಗೆ, ಇಂಥ ಒಂದು ದಬ್ಬಾಳಿಕೆಯ ನಿಲುವಿಗೆ ಯಾವುದೇ ಕಾರಣಕ್ಕೂ ನಾವು ಕಿಂಚಿತ್ತು ಅಂಜೋದಿಲ್ಲ. ಇನ್ನು ಹೆಚ್ಚಾಗಿ ಹೋರಾಟ ಮಾಡಕ್ಕೆ ಸಜ್ಜಾಗ್ತೀವಿ ಅಂತ ಈ ಒಂದು ಗ್ಯಾರಂಟಿ ಚಾನೆಲ್ ಮುಖಾಂತರ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಿಕೆ ಬಯಸ್ತೇನೆ. ನಿಮ್ಮ ನಿಲುವು ಹಿಂದೂ ವಿರೋಧ ನಿಲುವು ಅಂತ ಈ ಮುಂಚೆ ಕೂಡ ನಮ್ಗೆ ಅರಿವಿದೆ. ನೀವೇನು ಈಗ ಒಂದು ಹೋಮ್ ಮಿನಿಸ್ಟ್ರಿ ಖಾತೆನ ತಗೊಂಡ ತಕ್ಷಣ ನಿಮ್ಮ ನಿಲುವಿಗೆ ನಾವೇನು ವಿಚಲ ಆಗಲ್ಲ, ಬದಲಾಗಿ ಇನ್ನಷ್ಟು ಬಲಿಷ್ಠವಾಗ್ತೀವಿ. ಹಿಂದೂ ಕಾರ್ಯಕರ್ತರು ಆದಷ್ಟು ಬೇಗ ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ನಡೆಸಿ ಈ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಗಳು ಮಾಡಬೇಕು, ಯಾವ ರೀತಿ ಒಗ್ಗಟ್ಟಾಗಬೇಕು, ಇದೆಲ್ಲವೂ ನಮ್ಮ ತಂತ್ರಗಾರಿಕೆ ಕೂಡ ನಾವು ಮಾಡ್ತಾ ಇದೀವಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಸವಾಲು ಹಾಕಲಿಕ್ಕೆ ಬಯಸ್ತೇವೆ. ಇದರಲ್ಲಿ ಹಿಂದೂಗಳ ವಿರುದ್ಧ ಅಥವಾ ಹಿಂದೂ ಸಂಘಟನೆಗಳ ನಿಲುವಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಒಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದರೆ ದೌರ್ಜನ್ಯ ಮಾಡೋರನ್ನ ಸುಮ್ಮನೆ ಬಿಡಬೇಡಿ, ಯಾವುದೇ ಸಂಘಟನೆ ಹೆಸರು ಹೇಳ್ಕೊಂಡು ರೇಡ್ ಮಾಡಿದ್ರೆ ಸಹಿಸಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲ ಧರ್ಮದವರಿಗೂ ಅನುಗುಣ ಆಗ್ಬೇಕಲ್ವಾ? ಅದೇ ಹಿಂದೂ ಸಂಘಟನೆಗಳೇ ಹೇಳಿಲ್ವಲ್ಲ ಅವರು. ಪೊಲೀಸ್ ಗುಪ್ತಚಾರ ಇಲಾಖೆಗೆ ಒಂದು ಸಂದೇಶ ಕೊಡ್ತಾರೆ. ಎಲ್ಲೆಲ್ಲಿ ದ್ವೇಷ ಭಾಷಣ ಅಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಚಾರಗಳು ಮಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಅರಿವು ಮೂಡಿಸ್ತಿದ್ದಾರೆ, ಅವ್ರನ್ನ ಕಟ್ಟಿಟ್ಟು ಅಂತ ಒಂದು ಆದೇಶನ ಹೊರಡಿಸಿ ಅಂತವ್ರನ್ನ ಬಂಧನ ಮಾಡಿ, ಅಂತವ್ರನ್ನ ಗಡಿಪಾರು ಮಾಡ್ರಿ, ಅಂತವ್ರ ಮೇಲೆ ರೌಡಿ ಶೀಟರ್ ಹಾಕ್ರಿ, ಅಂತವ್ರನ್ನ ಜೈಲಿಗೆ ಹಾಕುವಂತ ಕೆಲಸಗಳು ಮಾಡಿ ಅಂತ ನೀವು ಒಂದು ಒಳಗೆ ಸಂಚು ರೂಪಿಸಿದ್ರೆ ಇದು ಜನರು ಇವತ್ತು ನೋಡ್ರಿ, ಜನರು ಹಿಂದೂಗಳು ಒಂದು ಎಚ್ಚೆತ್ಕೊಂಡಿದೀವಿ. ಈ ಸರ್ಕಾರಗಳು ಬಂದಾಗ ಹಿಂದೂಗಳ ಹೋರಾಟಗಾರರ ಮೇಲೆ ಎಷ್ಟೆಷ್ಟು ದೌರ್ಜನ್ಯವಾಗಿ ಕೇಸ್ಗಳನ್ನ ಹೇರಿದ್ದಾರೆ ಅದೆಲ್ಲವೂ ಗಮನಕ್ಕಿದೆ. ಇವತ್ತು ನೋಡಿ, ಒಂದು ಸಂಸದರ ಮೇಲೆ ದಾಳಿ ಮಾಡಿ, ದೇವಸ್ಥಾನದ ಮೇಲೆ ಮೂತ್ರ ವಿಸರ್ಜನೆ ಮಾಡಿ, ದೇವಸ್ಥಾನದ ಮೇಲೆ ದಾಂಧಲೆಗಳನ್ನ ಮಾಡಿದ್ರೆ, ಕೋರ್ಟ್ಗಳ ಆದೇಶಗಳನ್ನ ತಿರಸ್ಕಾರ ಮಾಡಿದವ್ರಿಗೆ, ಪೊಲೀಸ್ ಸ್ಟೇಷನ್ ಮೇಲೆ ಮುತ್ತಿಗೆ ಹಾಕಿದವ್ರ ಮೇಲೆ, ಪೊಲೀಸರ ಮೇಲೆ ಹೊಡೆದಾಟ ಮಾಡಿದವ್ರ ಮೇಲೆ ಇವತ್ತು ಕೇಸ್ಗಳನ್ನ ವಜಾ ಮಾಡ್ತೀರಂದ್ರೆ ನೀವು ಸಾರ್ವಜನಿಕರಿಗೆ ಏನಂತ ಸಂದೇಶ ಕೊಡಕ್ಕೆ ಹೊರಟಿದ್ದೀರಿ ಹೇಳಿ? ಈ ಮಾತನ್ನ ಹೇಳಿ. ಬರೀ ಹಿಂದೂ ಕಾರ್ಯಕರ್ತರು ಹೆಣ್ಣು ಮಕ್ಕಳು ಅಂದಾಗ ನೀವು ಬರೀ ಒಂದು ಸಂಘಟನೆ, ಒಂದು ಭಜನೆಗಳ ಶ್ರೀರಾಮ್ ಸೇನೆ ಇಂಥ ಒಂದು ಸಂಘಟನೆಗಳ ಮೇಲೆ ನಿರ್ಬಂಧ ಹೇರಕ್ ಹೋಗ್ಬಿಡ್ರಿ. ಅದೇ ರೀತಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಯಾರು ಹೇಳ್ತಾರೆ ಅವ್ರನ್ನ ಕಡಿವಾಣ ಹಾಕಿ, ಮಸೀದಿಗಳಲ್ಲಿ ಇವತ್ತು ದೇಶ ವಿರೋಧಿಗಳ ಚಟುವಟಿಕೆಗಳು ಆಗ್ತಿದೆ, ಕೆಲವೊಂದು ಮದ್ರಾಸಗಳಲ್ಲಿ ಆಗ್ತಿದೆಯಲ್ಲ, ಇದನ್ನ ಸಾರ್ವಜನಿಕರಿಗೆ ಇಡಿ, ಸಿಸಿ ಕ್ಯಾಮರಾಗಳು ಹಾಕಿ ಇವುಗಳನ್ನ ಮಾಡ್ರಿ. ಇವುಗಳು ಒಂದು ಸಮಾಜಕ್ಕೆ ಒಂದು ಮಾದರಿ ಆಗುವಂತ ಒಂದು ಸಂದೇಶನ ಕೊಡ್ರಿ. ಅದು ಬಿಟ್ಟು ಬರೀ ಹಿಂದೂ ಕಾರ್ಯಕರ್ತರನ್ನ ದ್ವೇಷ ಭಾಷಣಗಳನ್ನ ಇದೆಲ್ಲ ಬಿಟ್ಬಿಡ್ರಿ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಕಡಿವಾಣ ಹಾಕಿದೆ. ದೇಶ ಭಾಷಣದ ಒಂದು ನೀವು ಆದೇಶನ ಹೊರಡಿಸಿದ್ರಿ, ಅದನ್ನ ಹಿಂಪಡೆದಿದೆ. ಹಾಗಾಗಿ ನೋಡಿ, ಹಿಂದೂಗಳಲ್ಲಿ ಸ್ಪಷ್ಟತೆ ಇದೆ. ನಾವು ಹಿಂದೂಗಳು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋಷ್ಟು ಬೇರೆ ಯಾವುದೇ ಒಂದು ಮತಗಳಲ್ಲಿ ಕೊಡಲ್ಲ. ಹಿಂದೂ ಧರ್ಮನೇ ಸರ್ವಶ್ರೇಷ್ಠ. ತಾಯಿನ, ಹೆಣ್ಣನ್ನ ತಾಯಿ ರೂಪದಲ್ಲಿ, ಒಂದು ದೇವತೆ ರೂಪದಲ್ಲಿ ನೋಡುವಂಥದ್ದು ಹಿಂದೂ ಧರ್ಮದಲ್ಲಿ ಹೇಳ್ಕೊಟ್ಟಿರುವಂತ ಮೂಲ ಒಂದು ನಮ್ಮ ಪದ್ಧತಿ. ಹಾಗಾಗಿ ಹಿಂದೂಗಳು, ಹಿಂದೂ ಸಂಘಟನೆಗಳು ಯಾವುದೇ ರೀತಿಯ ಒಂದು ತನ್ನ ತಾಯಿಗೆ ಅವಮಾನ, ಅದು ಯಾವುದೇ ಹೆಣ್ಣು ಮಗಳಿರ್ಲಿ, ನಮ್ಮ ತಾಯಿ ಅಂತ ನಾವು ಪೂಜಿಸುವಂತದ್ದು ಹಿಂದೂ ಧರ್ಮದಲ್ಲಿ ಇರುವಂತದ್ದು. ಹಿಂದೂ ಕಾರ್ಯಕರ್ತರಾಗ್ಲಿ, ಹಿಂದೂ ಮುಖಂಡರಾಗ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡಲ್ಲ. ಇದು ಸ್ಪಷ್ಟ ನಿಲುವು ನಮ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.